ಅಂದ್ರೆ ಇನ್ನು ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಮ್ಮ ಒಂದು ಈ ಒಂದು ಹಿಪ್ ಹಾಪ್ ರ್ಯಾಪ್ ಕಮ್ಯುನಿಟಿಗೆ ಸೊ ಒಂದು ಸ್ಟೇಜ್ ಬೇಕು ಅಂದ್ರೆ ನಮಗೂ ಒಂದು ಬೆಳೆಸೋ ಒಂದು ಇದ್ ಬೇಕು, ನಮಗೂ ಕಲೆ ಇದೆ, ಸೊ ನಾವು ಗುರುತಿಸ್ಕೊಳ್ಳಕ್ಕೆ ಒಂದು ಅವಕಾಶ ಬೇಕು ಅಂತ ಮಾತಾಡ್ತಾ ಇದ್ರಿ. ಸೊ ಯಾವ ತರ ಅವಕಾಶ ಬೇಕು? ಇವಾಗ ಫಿಲಮ್ ಅಲ್ಲಿ ಯಾವ್ದು ಒಂದು ಚಾನ್ಸ್ ಕೊಡ್ತಾರೆ, ಅದ್ ಬಿಟ್ಟು ಯಾವ ತರ ನಿಮಗೆ ಅವಕಾಶ ಸಿಗ್ಬಹುದು ಅಂದ್ರೆ ಯೋಚನೆ ಮಾಡ್ತೀರಾ? ಅದೇ ಲೈಕ್ ಇದನ್ನ ಡೆವಲಪ್ ಮಾಡಬೇಕು. ಲೈಕ್ ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ರೆ ಅಷ್ಟೇ ಸಾಕು ನಮ್ಗೆ. ಓಕೆ, ನಮ್ಮನ್ನು ಏನ್ ನೋಡ್ತಾರೆ ನಮ್ಮ ಈ ತರ ಬಟ್ಟೆ ಆತರ ನಾವು ಸ್ಲಾಂಗ್ ಮಾತಾಡೋದನ್ನ ನೋಡ್ಬಿಟ್ಟು ದೇ ಸಿ ದ ಸ್ಲಾಂಗ್ ಅಂಡ್ ದೇ ಬಾಡಿ ಲ್ಯಾಂಗ್ವೇಜ್, ದೇ ವೇ ವಿ ಟಾಕ್, ದೇ ವೇ ವಿ ಶೇರ್ ನಾಲೆಜ್. ನಾವ್ ನೋಡ್ಬಿಟ್ಟು ಇವ್ರು ಒಂಥರ ಇದಾರೆಪ್ಪ ಇವ್ರು, ನಾವು ಟ್ರೆಂಡ್ ಮಾಡಲ್ಲ ನಾವು ಒಂದು ಕಲ್ಚರ್ ಫಾಲೋ ಮಾಡ್ತಾ ಇದೀವಿ, ನಾವು ಅದು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಇಲ್ಲಿ. ನಮ್ಗೆ ಇದೆ ನಮ್ಗೆ ಈ ತರ ಲೈಫ್ ಸ್ಟೈಲ್ ನಮ್ದು. ನೋಡಿ ಕಾರ್ನರ್ ಮಾಡಬಾರ್ದು, ಅವ್ರ ಏನ್ ಹೇಳ್ತಿದ್ರೆ ಕಾರ್ನರ್ ಮಾಡಬಾರ್ದು. ನಮ್ಮ ಒಂದು ಸ್ಟೈಲ್, ನಾವು ಹಿಪ್ ಹಾಪ್ ನ ಕಲ್ಚರ್ ನ ಮೈಂಟೈನ್ ಮಾಡ್ಕೊಂಡ್ ಬರ್ತಾ ಇದೀವಿ, ನಾವು ಅದನ್ನ ಫಾಲೋ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಅದನ್ನ ಯಾರು ಕಾರ್ನರ್ ಮಾಡಬಾರ್ದು ಅನ್ನೋ ಅದು ನಿಮ್ ಸ್ಟೈಲ್, ಇದು ಸೊ ಅದನ್ನ ನೀವು ಅಟ್ಲೀಸ್ಟ್ ಸಪೋರ್ಟ್ ಮಾಡಿದ್ರು ಕೂಡ ಬೇರೆ ಮಾಡಬೇಡಿ. ಇವಾಗ ಎಸ್ ಕರೆಕ್ಟ್. ಇವಾಗ ಫಾರ್ಮಲ್ ಆಗಿ ಹೋಗ್ತಾರೆ, ಹೌದು, ದಟ್ ಇಸ್ ಅ ಫಾರ್ಮಲ್ ಅದೊಂದು. ಈಗ ನಾವು ಬ್ಯಾಗಿ ಆಗಿ ಬರ್ತೀವಿ, ಹಿಪ್ ಹಾಪ್ ಅಲ್ಲಿ ಬರ್ತೀವಿ, ನಮ್ದು ಅದೊಂದು ಸ್ಟೈಲ್ ರೆಪ್ರೆಸೆಂಟಿಂಗ್ ಅಲ್ವಾ. ಸೊ ನಾವು ಅದನ್ನ ಯಾರು ಕಾರ್ನರ್ ಮಾಡಬಾರ್ದು. ನೀವ್ ಹೇಳ್ದಂಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕಾರ್ನರ್ ಮಾಡಿ ನಮ್ಗೆ ಅಂತ ಒಂದು ಮಾರ್ಕ್ ಆಗ್ಬಿಡ್ಬಾರ್ದು. ವೆರೆವರ್ ವಿ ಗೋ ದೇ ಹ್ಯಾವ್ ಟು definitely represent as also a correct, stylish and a good human beings. Like I told, accept ಮಾಡಿದ್ರೆ ಸಾಕು. ನಾವು ಬರ್ತಾ ಇದೀವಿ, we got creation, ನಾವು ಕ್ರಿಯೇಟ್ ಮಾಡ್ತೀವಿ, ನಾವು ಕ್ರಿಯೇಟಿವ್ ಆರ್ಟಿಸ್ಟ್ ಬೇರೆ ನಮ್ಗೆ. we got creation, ನಾವು ಕ್ರಿಯೇಟ್ ಮಾಡ್ತಾ ಬರ್ತಾ ಇದೀವಿ. ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು. ನೀವು ನಮ್ಮನ್ನ ನೋಡ್ಬಿಟ್ಟು ಈ ತರ ಹೋಗಿ ನಾವು ರೆಸ್ಪೆಕ್ಟ್ ಕೊಡಲ್ಲ ಇವ್ರಿಗೆ, ನಾವು ಹಂಗಲ್ಲ. we are humble for ನಾವು ಬಂದು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಅದೇ ನಮ್ದು ಕಲ್ಚರ್, ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಕೈಂಡ್ನೆಸ್ ಇದೆ, ಎಲ್ಲ ಐತೆ. ಆದ್ರೆ ನೋಡುವ ಅವ್ರು ಏನ್ ಮಾಡ್ತಾರೆ, ಇಲ್ಲ ಇವ್ರಿಗೆ ಚಾನ್ಸ್ ಕೊಡ್ಬಹುದಾ, ಇಲ್ಲ ಓಕೆ ಇವ್ರಿಗೆ ಕೊಡಲ್ಲಪ್ಪ, ಇವ್ರಿಗೆ ಕೈಂಡ್ ಆಫ್ ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ ರೇಸಿಸಮ್ ಲೈಕ್ ಆ ತರಾನೇ ಹೋಗ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ತರ ಬಟ್ಟೆ, ಈ ತರ ಇದು ಲೈಕ್ ಇದು ಸ್ಟೀಚ್ ಬಟ್ಟೆ ಅಂತಾರೆ. ಸೊ ನಾನು ಲೈಕ್ ಮ್ಯೂಸಿಕ್ ಮಾಡ್ತಿರುವಾಗ ಸೊ ನಮ್ಗೆ ಮಿಡಲ್ ಆಫ್ ದ ನೈಟ್ ಬ್ರೇಕ್ಸ್ ಬೇಕಾಗಿರುತ್ತೆ. ಸೊ ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹೆಡ್ಫೋನ್ಸ್ ಹಾಕೊಂಡು ತುಂಬಾ ಸ್ಟ್ರೆಸ್ ಸೊ ಆಚೆ ಹೋಗ್ಬೇಕಂದ್ರೆ ಆನೆಸ್ಟ್ ಆಗಿ ಹೋಗ್ಬೇಕಂದ್ರೆ ಸೊ ಈ ತರ ಹೋಗ್ತೀವಿ ನಾವು, ಕ್ಯಾಪ್ ಹಾಕೊಂಡು, ಗಾಗಲ್ಸ್ ಹಾಕೊಂಡು, ಶಾರ್ಟ್ಸ್, ಸ್ಲೀವ್ಸ್, ಚೇನ್ಸ್ ಎಲ್ಲ ಹಾಕೊಂಡು ಹೋಗ್ತೀವಿ. ಸೊ ಹೋಗುವಾಗ ಏನಂತಾರೆ, ಫಾರ್ ಎಕ್ಸಾಂಪಲ್ ಎಲ್ರು ಪೊಲೀಸ್ ಹಿಡಿತಾರೆ, ಹೇಳ್ಬೇಕಾ ಹೇಳ್ಬಾರ್ದಾ ಅಂತ ಗೊತ್ತಿಲ್ಲ. ಮುಂಚೆ ಒಂದು ಕಥೆ ಆಯ್ತು, ಏನಾಯ್ತು ಅಂದ್ರೆ ಈ ಬ್ಯಾಗ್ ತಗೊಂಡು ನಾನು ಇಂದಿರಾನಗರ ಹೋಗ್ತಾ ಇದ್ದೆ. ಲೈಕ್ ಐ ವಾಸ್ ಕಮಿಂಗ್, ಶೂಟ್ ಮುಗ್ದು ನನ್ನ ಶೂಟ್ ಆಯ್ತು, ಮಿಡ್ ನೈಟ್ ಶೂಟ್, 3 o'clock ಮುಗ್ಬಿಟ್ಟು ಅಲ್ಲಿ ಗಾಡಿ ಇತ್ತು, ಮೆಟ್ರೋ ಸ್ಟೇಷನ್ ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟೆ. ಬರ್ತಾ ಇದೀನಿ, ಅವ್ರು ಬಂದಿಟ್ರು ಬಿಟ್ರು, ನೋಡ್ಬಿಟ್ಟು ಏನಿದು, ಮೊದಲ್ ನನ್ ನೋಡಿಲ್ಲ, ನನ್ ಡ್ರೆಸ್ ನೋಡಿದ್ರು, ಡ್ರೆಸ್ ನೋಡ್ಬಿಟ್ಟು ಬ್ಯಾಗ್ ತೋರ್ಸಿನಿ ಹೇಳಿದ್ರು. ನಾನು ಹೇಳ್ದೆ, ಸರ್ ನನ್ನ ಹತ್ರ ಒಂದ್ ಅಭ್ಯಾಸ ಅಲ್ಲ ಸರ್, ಐ ಆಮ್ ಅ ಗುಡ್ ಬಾಯ್, ಲೈಕ್ ನಾನು ಇವಾಗ ಶೂಟ್ ಮುಗಿಸ್ ಬರ್ತಾ ಇದ್ದೀನಿ. ಅವ್ರಿಗೆ ಕೇಳ್ತಾ ಇದ್ರೆ ಎವಿಡೆನ್ಸ್ ಕೇಳ್ತಾರೆ, ಓಕೆ ವಿಡಿಯೋ ತೋರ್ಸೋ, ಫೋಟೋ ತೋರ್ಸೋ, ಇದು ತೋರ್ಸೋ. ಅದೇ ಸಾರಿ ಲೈಕ್ ಐ ವಾಸ್ ಗೋಯಿಂಗ್ ಫಾರ್ ಲೈಕ್ ನಾನು ಒಂದ್ ಫ್ರೆಂಡ್ ಜೊತೆ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೆ. ಹೋಗುವಾಗ ಸೇಮ್ ಥಿಂಗ್ ಹ್ಯಾಪನ್, ಲೈಕ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ದೇ ಆರ್ ಲೈಕ್ ಪಾಯಿಂಟಿಂಗ್ ಅಸ್, ನೀವು ಈ ತರ ಇದ್ದೀರಾ, ನಾವು ಹಾಕೋ ಡ್ರೆಸ್, ನಾವು ಹಾಕೋ ಔಟ್ಫಿಟ್ ಇಂದ ಕಲೆ ಯಾರು ನೋಡ್ತಾ ಇಲ್ಲ ಅಂಟಿಲ್ ಅನ್ಲೆಸ್ ನಾವು ಅಲ್ಲಿ ಪರ್ಫಾರ್ಮ್ ಮಾಡಿ ತೋರ್ಸ್ಬೇಕಂತ. ಸೊ ನೈಟ್ ಅಲ್ಲಿ ನಮ್ನ ಹೋಗ್ತಿರುವಾಗ ನಿಲ್ಸ್ಬಿಡ್ತಾರೆ, ನಿಲ್ಸ್ಬಿಟ್ಟು ಚೆಕ್ ಮಾಡೋದು ತಪ್ಪಂತ ಅಂದಿಲ್ಲ, ಆಬ್ವಿಯಸ್ಲಿ ಅದೊಂದು ಸೇಫ್ಟಿ ನಮ್ಗೆ. ಸೊ ಹಿಡಿದ ತಕ್ಷಣ ಲೈಕ್ ಒಂದು ಹೆಂಗ್ ಹೇಳೋದು, ಸೊ ಇವಾಗ ಹಿಡಿದ ತಕ್ಷಣ ಒಂಥರ ನಾವು ಒಂದು ಫ್ರೆಶ್ ಮೈಂಡ್ ಅಲ್ಲಿ ಬರ್ತೀವಿ ಆಚೆ, ಒಂದೇ ಇದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಆಚೆ ಬಂದಿದಾಗಲ್ಲ ಸೊ ನೋಡ್ತೀವಿ ಅದು ಇದು ಅಂತ ಗಾಳಿ ಇಸ್ಕೋತೀವಿ. ಅವಾಗ ನಿಲ್ಸ್ಬಿಟ್ಟು ಬಂದಿದ ತಕ್ಷಣ ಏನೋ ಇದು ತರ ಒಂಥರ ಕೇಳೋದು, ಲೈಕ್ ನಮ್ಗೆ ಒಂಥರ ತುಂಬಾ ಕೆಳಗಡೆ ಹೋಗ್ಬಿಡ್ತೀವಿ. ಆ ತರ ನಾವು ಅವ್ರು ಕೇಳೋದು ತಪ್ಪಂತ ಹೇಳ್ತಾರಲ್ಲ, ಆ ತರ ಮಾಡೋರು ಇದಾರೆ, ಅದಕ್ಕೆ ಎಲ್ರು ಹಂಗ್ ಮಾಡಲ್ಲ, ಕೆಟ್ಟ ಮಾತಲ್ಲಿ ಬಂದಿದ ತಕ್ಷಣ ಏನೋ ಇದು ಅವಾಯ್ಡ್ ಮಾಡಿದ್ರೆ. ಸೊ ಈ ತರ ಬಟ್ಟೆ ಹಾಕೋರು, ಸೊ ಆತರ ಮಾಡೋರು ಅಂತ ಇಲ್ಲ. ಸೊ ಅದು ನಿಮ್ಗೆ ಇಷ್ಟ, ನಿಮ್ಮ ಒಂದು ಹಾಬಿ ಅಥವಾ ನಿಮ್ ಲೈಫ್ ಸ್ಟೈಲ್ ಗೆ ಅದು ನೀವು ಸೂಟ್ ಆಗುತ್ತೆ, ನೀವು ಹಾಕ್ತೀರಾ. ಅದನ್ನೇ ಅವರು ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಬೇರೆ ತರ ನೋಡ್ಬಾರ್ದು, ನಮ್ಮಲ್ಲಿರೋ ಕಲೆ ನೋಡಿ ಅಂತ ನೀವು ನಮ್ಮನ್ನ ಚೆಕ್ ಮಾಡೋದು, ಪಾಕೆಟ್ ಎಲ್ಲ ಚೆಕ್ ಮಾಡೋದು, ಅದು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮನ್ನ ನೋಡಿದ್ರೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ಸೊ ಈ ಆರ್ಟ್ ನ ಟ್ರೂ ಆಗಿ ಫಾಲೋ ಮಾಡ್ತಾರೆ, ಲವ್ ಮಾಡ್ತಾರೆ, ಸೊ ಅವ್ರು ಯಾವ ಒಂದು ಬ್ಯಾಡ್ ಅಡಿಕ್ಷನ್ ಇಟ್ಕೊಳ್ಳಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾವೆಲ್ಲ ಸ್ಟೂಡೆಂಟ್ಸ್, ಸೊ ನಮ್ಗೆ ಯಾವ ಬ್ಯಾಡ್ ಅಡಿಕ್ಷನ್ ಇಲ್ಲ. ನಮ್ ಲವ್ ಎಲ್ಲ ಅದ್ರ ಮೇಲೆ ಇರುವಾಗ ಬೇರೆ ಏನಕ್ಕೆ ಬೇರೆ ಯಾವ್ದ ಮೇಲೇನು ಹೋಗಲ್ಲ, ಆನೆಸ್ಟ್ ಆಗಿ ಯಾವ್ದ ಮೇಲೇನು ಹೋಗಲ್ಲ. ಸೊ ನಮ್ ಪಾಕೆಟ್ ಚೆಕ್ ಮಾಡೋದು ಅದು ನಮ್ಗೆ ಒಂಥರ ಎಂಬಾರಸ್ಮೆಂಟ್ ಆಗಿರುತ್ತೆ. ನಾವ್ ಆತರ ಎಲ್ಲ ಪಾಕೆಟ್ ಚೆಕ್ ಮಾಡ್ತಾರೆ, ಡಿಕ್ಕಿ ಓಪನ್ ಮಾಡಿ ನೋಡ್ತಾರೆ, ಅದೆಲ್ಲ ಒಂಥರ ನಾನ್ ಮಾಡೋದೆ ಈ ಡ್ರೆಸ್ಸಿಂಗ್ ನಾನ್ ಮಾಡೋದೆ ಅದು. ಬೇರೆ ಯಾರಾದ್ರೂ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಈ ಕಾರಲ್ಲಿ ಬರೋರು ಆತರ ಮಾಡಿದ್ರೆ ಬಿಟ್ಟು ಕಳ್ಸ್ಬಿಡ್ತಾರೆ, ಕೇರೆ ಮಾಡಲ್ಲ, ಆಯ್ತು ಹೋಗಿ ಅಂದ್ಬಿಡ್ತಾರೆ. ಅದು ಏನಕ್ಕೆ, ಅದು ಒಂದು ತುಂಬಾ ಲಾಟ್ ಆಫ್ ನಮ್ಮ ಹತ್ರ ಇರೋ ಟ್ಯಾಲೆಂಟು
ಅದೆಲ್ಲ ನಾವ್ ಇಕ್ಕೊಂಡೆ ಈ ತರ ಇದೆಲ್ಲ ನಾವು ಅನುಭವಿಸ್ಬೇಕಾ ಸೊ ಅಂತ ನಿಮಗೆ ಇಲ್ಲೇ ಅಂದ್ರೆ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ Stage ನಿಮಗೆ ಅಲ್ಲಿ. ನಿಮ್ಮ ಕಲೆನ ತೋರ್ಸಕ್ ಆಗಲ್ಲ, ಅಲ್ಲೇ ನಿಮ್ಗೆ ಒಂದ್ ಸ್ವಲ್ಪ ಹ್ಮ್. ಇದ್ ಮಾಡ್ತಾರೆ, ಸ್ಟಾಪ್ ಮಾಡೋ ತರ. ಕರೆಕ್ಟ್ ಕರೆಕ್ಟ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.